ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ನಮ್ಮ ಮನೆಯಲ್ಲಿ ಚಿಕ್ಕದಾಗಿ ಒಂದು ಲಾಗ್ ಮಾಡ್ತಾಯಿದ್ದೀನಿ ನೋಡಿ. ಮಾರ್ನಿಂಗ್ಗೆ ರಂಗೋಲಿ ಹಾಕಿ ಬಾಗಿಲಿಗೆಲ್ಲ ತೋರಣ ಕಟ್ಬಿಟ್ಟು ಹಾಗೆ ದೇವರ ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮಾಡ್ಕೊಂಡಿದ್ದೀವಿ ಈ ರೀತಿ ಸಿಂಪಲ್ಲಾಗಿ. ಸೊ ಇವತ್ತು ನಾನು ಕೂಡ ಡ್ಯೂಟಿಗೆ ಲೀವ್ ಹಾಕ್ಕೊಂಡು ಮನೇಲಿ ಅಡುಗೆಗಳು ಮಾಡಬೇಕು, ಪೂಜೆ ಮಾಡಬೇಕು ಅಂತ ಹೇಳಿ ಈ ರೀತಿ ಸಿಂಪಲ್ಲಾಗಿ ಒಂದು ಮನೇಲಿ ಪೂಜೆ ಮಾಡ್ಕೊಂಡಿದ್ದೀವಿ. ವರ್ಷ ಇಡೀ ನಮಗೆಲ್ಲ ಏನೇನು ಬೇಕೋ ಅದನ್ನೆಲ್ಲ ನಾನು ಲಾಸ್ಟ್ ವೀಡಿಯೋದಲ್ಲಿ ತಿಳಿಸ್ದಂಗೆ ಇದನ್ನೆಲ್ಲ ನಾವು ಇಟ್ಬಿಟ್ಟು ಪೂಜೆ ಮಾಡಿದ್ದೀವಿ. ದೇವ್ರ ಮನೆಗೆ ಹಾಗೆ ತೋರಣ ಎಲ್ಲ ಕಟ್ಟಿದ್ದಕ್ಕೆ ಒಂದು ಕಳೆನೇ ಬಂತು. ಸೊ ಎಲ್ಲ ಜಾಸ್ತಿ ಹೂವುಗಳೇನು ತಂದಿಲ್ಲ, ಹಾಗಾಗಿ ಸ್ವಲ್ಪ ಸ್ವಲ್ಪ ಹೂವುಗಳೇ ಹಾಗೆ ಇಟ್ಟು ಪೂಜೆ ಮಾಡಿದ್ದೀವಿ. ನಮ್ಮಲ್ಲಿ ಅಡುಗೆ ನೋಡಿ ಯುಗಾದಿ ಸ್ಪೆಷಲ್ಲು ಒಬ್ಬಟ್ಟು, ಮ್ಯಾಂಗೋ ಚಿತ್ರಾನ್ನ, ಹಾಗೆ ಒಂದು ಒಬ್ಬಟ್ಟು ಸಾಂಬಾರು ಕಾಣ್ತಾ ಇಲ್ಲ, ಒಂದು ಪಲ್ಯ, ಚಕ್ಲಿ, ಒಂದು ಪಲಾವ್, ಕೋಸಂಬರಿ, ಒಂದು ಕಾಳುಗೊಜ್ಜು, ಆಮೇಲೆ ದೇವರಿಗೆ ಈ ರೀತಿ ಎಡೆ ಹಾಕಿ ಎಲ್ಲ ಅದನ್ನು ಮಾಡಿರೋದು ಕೂಡ ದೇವರಿಗೆ ಇಟ್ಟಿದ್ದೀವಿ. ದೇವ್ರು ಕೊಟ್ಟಿರೋದು ಮತ್ತು ದೇವರಿಗೆ ಕೊಟ್ಟಿದ್ದಾರೆ ಅಂತ ಥ್ಯಾಂಕ್ಸ್ ಹೇಳಿ ಇಟ್ಟಿರೋದು. ಸಂಜೆ ಗಣೇಶ ಟೆಂಪಲ್ಗೆ ಬಂದಿದ್ದೀವಿ. ನೋಡಿ ಎಷ್ಟು ರಶ್ ಇದೆ ಅಂತ, ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಮಕ್ಕಳು ನಾವೆಲ್ಲ ನೋ ಚೆನ್ನಾಗಿ ಡೆಕೋರೇಷನ್ ಆಗಿದೆ, ಚೆನ್ನಾಗಿ ಮಾಡಿದ್ದಾರೆ. ಪೂಜೆ ಮುಗಿಯಿತು. ಇವಾಗ ಗಣೇಶ ಟೆಂಪಲ್ಗೆ ಬಂದಿದ್ವಿ. ಸಂಜೆ ಅತ್ತೆ ಮನೆಗೆ ಹೋಗಿ ಎಲ್ಲ ಪೂಜೆ ಮಾಡಿ ಅಲ್ಲಿಂದ ಮತ್ತೆ ಗಣೇಶ ಟೆಂಪಲ್ಗೆ ಬಂದು ಬೆಳಗ್ಗೆಯಿಂದ ಅಡುಗೆಗಳು ಮಾಡಿ ಸುಸ್ತಾಗ್ತಿದೆ, ಟಯರ್ಡ್ ಆಗಿಬಿಟ್ಟಿದೆ. ಆಲ್ರೆಡಿ ರೆಡಿ ಕೂಡ ಆಗಿಲ್ಲ. ಮನೇಲಿ ಹೆಂಗಿದ್ನೋ ಹಂಗೆ ಬಂದೆ, ಪರವಾಗಿಲ್ಲ, ಏನು ರೆಡಿಯಾಗೇ ಬರಬೇಕು ಅಂತ ಏನಿದೆ ಹೇಳಿ ಅದಕ್ಕೆ. ಸೊ ರೆಡಿಯಾಗಿಲ್ಲ, ಹಾಗೇ ಬಂದು ದರ್ಶನ ಎಲ್ಲ ಆಯಿತು. ಅತ್ತೆ ಮನೆಗೆಲ್ಲ ಊಟ ಕೊಟ್ಬಿಟ್ಟು ಎಲ್ಲರೂ ಬರೋಕ್ಕಾಗಲ್ಲ, ಇಲ್ಲಿಗೆ ತೊಗೊಂಡು ಬಂದಿದ್ರು, ಅಲ್ಲಿಗೆ ಹೋಗ್ಬಿಟ್ಟು ಬಂದ್ವಿ. ಸೊ ಅಷ್ಟೇ ನಮ್ಮ ಮನೆ ಸ್ಪೆಷಲ್ ಅಡುಗೆಗಳು. ಕಾಳು ಸಾಂಬಾರು